ಧನಿಯಾ ಪುಡಿ ಹಾಕ್ಸಿದ್ಮೇಲೆ ಈ ರೀತಿಯಾಗಿ ಅಕ್ಕಿ ಎಲ್ಲರ ಮನೇಲೂ ಉಳ್ದೇ ಇರುತ್ತೆ. ನಮ್ಮ ಮನೇಲಂತೂ ನಮ್ಮಮ್ಮ ಈ ರೀತಿಯಾದ ಮಸಾಲೆ ದೋಸೆನ ರೆಡಿ ಮಾಡಿಕೊಡ್ತಾರೆ. ನಿಮ್ಮ ಮನೇಲಿ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳು, 1 ಲೋಟ ಧನಿಯಾ ಅಕ್ಕಿ, 1 ಲೋಟ ಉದ್ದಿನಬೇಳೆ, 1 ಲೋಟ ಅಷ್ಟು ಅಕ್ಕಿ, ಮಾಮೂಲಿ ಅಕ್ಕಿ ದೋಸೆ ಮಾಡೋದು. ಆ ಲೋಟದಲ್ಲಿ ಅರ್ಧದಷ್ಟು ಕಡಲೆಬೇಳೆ ಹಾಗೆ ತೊಗರಿಬೇಳೆಯನ್ನು ಕೂಡ ಅರ್ಧದಷ್ಟು ತೊಗೊಂಡಿದ್ದೀವಿ. ಕಡಲೆಬೇಳೆನ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ನಾವು ಅಕ್ಕಿಯನ್ನು ತೊಳೆದ್ಬಿಟ್ಟು ಸ್ಟವ್ ಮೇಲೆ ಈ ರೀತಿಯಾಗಿ ಅಕ್ಕಿಯನ್ನು ಒಂದು ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಇಡಬೇಕು. ಲೈಟಾಗಿ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಇದಕ್ಕೆ ಧನಿಯಾ ಕಾಳಿಂದು ಅಕ್ಕಿ ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಗೆ ತೊಗರಿಬೇಳೆ ಜೊತೆಗೆ ಮೆಂತ್ಯ ಎಲ್ಲವನ್ನು ಸೇರಿಸ್ಬಿಟ್ಟು ಇದನ್ನು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಡಬೇಕು. ಇಲ್ಲಿ ಅಕ್ಕಿನ ಯಾಕೆ ಬೇಯಿಸ್ದೆ ಅಂತ ಹೇಳಿದ್ರೆ ನಾವಿಲ್ಲಿ ಕುಚ್ಚಲಕ್ಕಿನ ಯೂಸ್ ಮಾಡಿಲ್ವಲ್ಲ ಅದಕ್ಕೆ. ಈ ರೀತಿಯಾಗಿ ಸ್ವಲ್ಪ ಅಕ್ಕಿನ ಬಿಸಿ ಮಾಡಿ ಹಾಕ್ಬಿಟ್ರೆ ನಿಮ್ಮ ದೋಸೆ ಅಂತೂ ಸೂಪರಾಗಿ ಬರುತ್ತೆ. ಜಾಸ್ತಿ ಏನಾದರೂ ಬೇಯಿಸಿದ್ರೆ ಪ್ಯಾನ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ನೀವು ದೋಸೆ ಎತ್ತಿದ್ರೂ ಅದು ದೋಸೆ ಚೆನ್ನಾಗಿ ಬರೋದಿಲ್ಲ. ಈಗ ಇದು ಸಾಯಂಕಾಲದವರೆಗೂ ನೆಂದಿದೆ, 4 to 6 hours ನೆಂದಿದೆ. ಈಗ ಇದನ್ನು ಸೇಮ್ ಅದೇ ನೀರನ್ನು ಹಾಕಿಬಿಟ್ಟು ನೀವು ಗ್ರೈಂಡ್ ಮಾಡಿ ಇಡಬೇಕಾಗತ್ತೆ. ನೀವು ಬೇರೆ ನೀರನ್ನು ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಸೇಮ್ ನೀರನ್ನು ಹಾಕಿ ಗ್ರೈಂಡ್ ಮಾಡಿದಾಗ ಈ ಬೇಳೆಯಲ್ಲಿರುವಂತಹ ಹುಳಿ ಅಂಶ ಏನಿರುತ್ತಲ್ಲ ಅದೆಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ. ಸೊ ನಮ್ಮ ಬ್ಯಾಟರ್ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಉಪ್ಪನ್ನು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ನಮ್ಮ ಕೈಯಲ್ಲಿರೋ ಬಿಸಿ ಕೂಡ ಆ ಹಿಟ್ಟಿಗೆ ತಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇದನ್ನು ಕ್ಲೋಸ್ ಮಾಡಿ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟಷ್ಟು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಈಗ ಬೆಳಗ್ಗೆ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾನ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಏನು ಹಾಕೋದು ಬೇಡ. ನೋಡಿ ಇಲ್ಲಿ ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾಯಿದೆ. ಸೋಡಾ ಎಲ್ಲ ಅಲ್ಲಿ ವರ್ಕ್ ಮಾಡ್ತಾಯಿದೆ. ಈಗ ನೆಕ್ಸ್ಟ್ ಈಗ ಇದನ್ನು ಚಿಕ್ಕದೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿಯಾಗಿ ಈರುಳ್ಳಿಯಿಂದ ಸ್ವಲ್ಪ ಹೊತ್ತು ಉಜ್ಜಬೇಕು. ನೆಕ್ಸ್ಟ್ ಸ್ವಲ್ಪ ನೀರು ಹಾಗೆ ಬಟ್ಟೆಯಿಂದ ಈ ರೀತಿಯಾಗಿ ಪ್ಯಾನ್ನ ವೈಪ್ ಮಾಡಿಬಿಟ್ಟು ದೋಸೆಯನ್ನು ಪ್ಯಾನ್ ಮೇಲೆ ಈಗ ಹರಡಬೇಕಾಗತ್ತೆ. ಈ ಬಟ್ಟೆಯಿಂದ ಈ ಥರ ನೀರನ್ನು ಹಚ್ಚೋದ್ರಿಂದ ಏನಾಗುತ್ತೆ, ಪ್ಯಾನ್ ಜಾಸ್ತಿ ಬಿಸಿ ಇರಲ್ಲ, ದೋಸೆಗೆ ಹದವಾಗಿ ಬಿಸಿ ಸಿಗುತ್ತೆ. ಸೊ ನಾವು ಮಾಡೋ ದೋಸೆ ಕಲರ್ ಆಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದು ನಮಗೆ ಹೋಟೆಲ್ ಸ್ಟೈಲಲ್ಲೇ ದೋಸೆ ಮಾಡ್ತಾ ಇರೋದ್ರಿಂದ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ನಾವು ಕೂಡ ಎಣ್ಣೆ ಕಮ್ಮಿನೇ ಯೂಸ್ ಮಾಡೋದು. ಬಟ್ ಹೋಟೆಲ್ ಸ್ಟೈಲೇ ಬೇಕು ಅನ್ನೋದ್ರಿಂದ ಈ ರೀತಿಯಾಗಿ ಎಣ್ಣೆ ಹಾಗೆ ತುಪ್ಪ ಕೂಡ ಇದೇ ರೀತಿಯಾಗಿ ಹಾಕ್ಕೋಬೇಕು. ಟೇಸ್ಟಿಗೆ ಒಂದಾದರೂ ಎರಡಾದರೂ ಮಾಡ್ಕೊಂಡು ತಿಂದರೆ ಪರವಾಗಿಲ್ಲ, ಜಾಸ್ತಿ ಏನು ತಿನ್ನೋದಿಲ್ವಲ್ಲ. ಸೊ ಹೋಟೆಲ್ ಸ್ಟೈಲ್ ದೋಸೆ ಬೇಕು ಅಂದರೆ ಇಷ್ಟು ತುಪ್ಪ ಹಾಕಲೇಬೇಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾಯಿದೆ, ಕೆಂಪಗೆ ದೋಸೆ ಬರ್ತಾಯಿದೆ. ನೆಕ್ಸ್ಟ್ ಈಗ ಇದನ್ನು ಇನ್ನೊಂದು ಭಾಗ ಕೂಡ ಬೇಯಿಸೋದಕ್ಕೆ ತೆಗಿತಾ ಇದ್ದೀವಿ. ನೋಡಿ ಕಲರ್ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇದು ಕ್ರಿಸ್ಪಿ ಕೂಡ ಹಾಗೆ ಇರುತ್ತೆ. ನಮ್ಮ ಮಮ್ಮಿ ಇದ್ರ ಮೇಲೆ ಕೂಡ ತುಪ್ಪನೆಲ್ಲ ಹಚ್ತಾ ಇದ್ದಾರೆ. ಕೇಳಿದ್ರೆ ಹೋಟೆಲ್ ಥರ ಬರಬೇಕು ಅಂದರೆ ಈ ರೀತಿಯಾಗಿ ಹಚ್ಚಲೇಬೇಕು ಇದ್ದಾರೆ. ಸೊ ಇಲ್ಲಿ ಮಸಾಲೆ ದೋಸೆ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಈ ದೋಸೆನ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯದ ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಲೂಗೆಡ್ಡೆ ತೊಗೊಂಡು ಅದ್ರ ಚಿಪ್ಪೆಯನ್ನೆಲ್ಲ ತೆಗೆದು ಪ್ರೆಷರ್ ಕುಕ್ಕರ್ಗೆ ಹಾಕಿ ಅದನ್ನು ಮುಳುಗೋಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ 3 ರಿಂದ 4 ವಿಸಲ್ಸನ್ನು ಹಾಕಿಸ್ಬೇಕು. ಹಾಕ್ಸಿದ್ಮೇಲೆ ಅದನ್ನು ತೆಗೆದು ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಸ್ಮ್ಯಾಶ್ ಮಾಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿಯನ್ನು ರೆಡಿ ಮಾಡಿ ಇಟ್ಕೊಂಡು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ
ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು, ಈರುಳ್ಳಿ ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು, ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿಯನ್ನು ಸ್ವಲ್ಪ ಬೆಂದ ಮೇಲೆ ಆಫ್ ಮಾಡ್ಕೊಂಬಿಟ್ಟು ಸ್ಟವ್ನ ಈ ರೀತಿಯಾಗಿ ಆಲೂಗೆಡ್ಡೆ ಏನು ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಆಲೂಗೆಡ್ಡೆ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.